ನೋಡಿ ನೀವೆಲ್ಲ ಮಾತಾಡ್ಬೇಕಾರೆ ನೀವು ಬೈದ್ರು ಯಾರಿಗೋ ಅದೊಂಥರ ಸೀರಿಯಸ್ ಅನ್ಸಲ್ಲ. ಸೀರಿಯಸ್ ಅಂತ ಕೆಲವ್ರಿಗೆ ಮಾತ್ರ ಅದು. ಎಲ್ಲರೂ ಹಂಗೆ ಅನ್ನೋದು. ನಮ್ಮಮ್ಮ ಇವಾಗ ನೋಡಿದೆಯಲ್ಲ ಡ್ರೈವರ್ Exactly. ಎಡ್ಸಲಿ ಕಾಲಿಗೆ ಬಿದ್ದವನು, ಆಮೇಲೆ ನಮ್ಮಮ್ಮ 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 ಅಂತ ಹೆಂಗಂದ್ರೆ ಈಗ ಅಂಬರೀಷ್ ಅಣ್ಣನ್ ನೋಡ್ತಿದ್ವಿ ನಾವು ಹಂಗೆ. ಹಂಗೆ. ಅದಾದ್ಮೇಲೆ ನಾವು ನಿಮ್ಮನ್ನೇ ನೋಡಿದ್ದು ಅಂದ್ರೆ ನೀವ್ ಏನ್ ಬೈದ್ರು ನೀವ್ ಏನ್ ಹೇಳಿದ್ರು ನಾನ್ಬಿಟ್ಟು ಹೋಯ್ತಾರ ಮುಂದಕ್ಕೆ. ನೀವ್ ಹಂಗಿದ್ದೀರಾ ಆಕ್ಚುಲಿ. ಸೊ ಹಾಗೆ ಆಮೇಲೆ ಅವ್ರು ಇದಿಲ್ಲ. ನಾನು ನಮ್ಮ ತಂದೆ ಹತ್ರ ಬಂದ್ಬಿಟ್ಟು ಅಣ್ಣ ನನಗೂ ಆ ಥರದ್ದೇ ಶಾಲ್ ತೆಕ್ಕೊಡು, ಆ ಥರ ಶಾಲ್ ತೆಕ್ಕೊಡು ಅಂತಂದ್ಬಿಟ್ಟು ಆಮೇಲೆ ತೊಗೊಬಿಟ್ಟು ಆಮೇಲೆ ನಾಟಕಗಳು ಮಾಡೋಕ್ಕೆ ಶುರು ಮಾಡಿದ್ನಲ್ಲ ಅಂತ ತೆಕ್ಕೊಟ್ರು ಅವರು. ಶಾಲ್ ತೆಕ್ಕೊಟ್ರು ನನಗೆ. ಅದು ಹ್ಯಾಂಡ್ಲೂಮ್ ಅವ್ರದ್ದು ಜರೀದು, ನಂದು ಹ್ಯಾಂಡ್ಲೂಮ್ ಶಾಲ್. ಅದು ತೆಕ್ಕೊಟ್ರು. ಆಮೇಲೆ ಹೋದೆ. ಆಮೇಲೆ ಇದು ರಿಹರ್ಸಲ್ಗೆ ಕರೆದ್ರು. ಅಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಹೋದರೆ ರಿಹರ್ಸಲ್ ಮಾಡ್ಕೋಬೇಕಲ್ಲ ಸಾಯಂಕಾಲ. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿಂದ ನಾನು ಗೆಜ್ಜೆ ಎಲ್ಲ ಹಾಕ್ಕೊಂಡು ಗಲ್ ಅಂತ ಈ ಶಾಲೆಲ್ಲ ಹೊದ್ಕೊಂಡು ಗಲ್ ಅಂತ ಬಂದೆ. ಅಂದರೆ ಅಲ್ಲಿ ಹಳ್ಳೀಲಿ ಜಗ್ಲಿ ಮೇಲೆ ಕೂತಿರ್ತಾರಲ್ಲ ಅವರು, ಅಯ್ಯೋ ಯಾಕವ್ವ ಚೆನ್ನಾಗಿ ಹೋದೆ, ಈಗ ಯಾಕೆ ಬೆಡ್ಶೀಟ್ ಹೊದ್ಕೊಂಬಂದಿದ್ದಿ? ಅಯ್ಯೋ ಶಿವನೇ, ನೋಡಿದ್ರೆ ಅದು ಬೆಡ್ಶೀಟ್ ಕಣೋ, ಶಾಲ್. ನಾನು ಅದನ್ನೇ ಶಾಲು ಅನ್ಕೊಂಡ್ಬಿಟ್ಟಿದ್ದೆ. ಬೆಡ್ಶೀಟ್ ಆಕ್ಚುಲಿ ಅದು ಬೆಡ್ಶೀಟ್ ಹ್ಯಾಂಡ್ಲೂಮ್ ಬೆಡ್ಶೀಟ್ ಬರ್ತಿತ್ತಲ್ಲ, ಬಟ್ ಒಳ್ಳೆ ಡಿಸೈನ್ ಇತ್ತು. ಮತ್ತೆ ಗ್ರೀನ್ ಕಲರ್ ಅಲ್ಲೇ ಇತ್ತು, ಮತ್ತೆ ಸ್ವಲ್ಪ ದೊಡ್ಡದಾಗಿತ್ತು. ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಅದು ಶಾಲು ನಾನು ತಪ್ಪು ತಿಳ್ಕೊಂಡಿದ್ದೀನಿ. ಆಮೇಲೆ ಈಗ ಚೆನ್ನಾಗೋದಲ್ಲವ, ಯಾಕವ್ವ ಬೆಡ್ಶೀಟ್ ಹೊತ್ಕೊಂಡ್ಬಂದಿದ್ದೀ ಹಂಗೆ ಇರ್ತಿ. ನಮ್ಮ ತಂದೆ ಮೇಲೆ ತಗೋ ನೀನು ತಂದಿರೋದು ನನಗೆ ಬೇಡ ಅಂತ ಈ ಥರ. ಎಷ್ಟು ಕಡೆ ಓಡಾಡ್ಬೇಕಾರೆ ಜನರು ಪ್ರೀತಿ ಕೊಡ್ತಾರಲ್ಲ ನಿಮಗೆ. ಹೌದು. ಡು ಯು ರಿಮೆಂಬರ್ ಯಾವ್ದಾದ್ರು ಒಂದು ತುಂಬ ವಾವ್ ನಿಮಗೆ ಅನಿಸಿದ್ದು? ವಾವ್ ಅಂತ ಅನ್ಸಿದ್ದು, ನಾನು ಲೋಕೇಶ್ ಅವರು ಎಲ್ಲೋ ಒಂದು ಕೊಟ್ಟೂರಲ್ಲಿ ಇದು ಮಾಡ್ತಾಯಿದ್ವಿ. ಯಾವುದು ಭೂತಾಯಿ ಚೊಚ್ಚಲ ಮಗ. ಭೂಮಿ ತಾಯಿಯೇ ಚೊಚ್ಚಲ ಮಗ. ಭೂಮಿ ತಾಯಿನಾ? ಹೌದು, ಭೂಮಿ ತಾಯಿಯೇ ಚೊಚ್ಚಲ ಮಗ. ಭೂಮಿ ತಾಯಿ ಚೊಚ್ಚಲ ಸಿನಿಮಾ. ಆಮೇಲೆ ಅಲ್ಲಿಂದ ಹೋಗ್ತಾ ಶಿವಣ್ಣನ್ ತಾನೆ? ಕರೆಕ್ಟ್. ಆಮೇಲೆ ಬರ್ತಾಯಿದ್ರೆ ಆಮೇಲೆ ಅವರದು ಅಲ್ಲೋಡು ಇದು ಏನು ಇವರು ಸ್ವಲ್ಪ ಮುಂದೆ ಹೋಗ್ತಾಯಿದ್ರು, ಯಾರೋ ಲೋಕೇಶ್ ಅವ್ರು ಮುಂದೆ ಹೋಗ್ತಾಯಿದ್ರು. ಹೇ ಅಲ್ಲೋಡು ಮೈಸೂರು ಲೋಕೇಶ್ ಹೋಗ್ತಾ ಇದ್ದಾನೆ ಅಂತಂದ್ಬಿಟ್ಟು. ಆಮೇಲೆ ಅವ್ರು ಇದ್ಕೊಂಡು ಅವ್ರ ಅಮ್ಮ ಇದ್ಕೊಂಡೆ, ಮೈಸೂರು ಲೋಕೇಶ್ ಅಲ್ಲ, ಅವರು ಗಿರಿಜಾ ಲೋಕೇಶ್ ಅವ್ರಿಗೆ ಅವರು ಗಿರಿಜಾ ಲೋಕೇಶ್ ಅವರು ಅಂತ. ಅವಾಗ ನಾನು ನನ್ನಿಂದ ನಿಮ್ಮ ಐಡೆಂಟಿಫೈ ಅದಕ್ಕೇನು ಕಮೆಂಟ್ ಮಾಡ್ತಿರಲಿಲ್ಲ ಲೋಕೇಶ್ ಸರ್? ಅವ್ರು ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗೋರು ಅಷ್ಟೇ, ಅದೆಲ್ಲ ಇದಿಲ್ಲ. ಆಮೇಲೆ ಇನ್ನೊಂದ್ಸಲಿ ಆಮೇಲೆ ಆಂಟಿ ಅಂತ ಕೂತ್ಕೊಂಡ್ಲು. ಏನಮ್ಮ ಅಂತಂತಂದರೆ, ನೀವು ತುಂಬ ಆ್ಯಕ್ಟಿಂಗ್ ಮಾಡ್ತೀರಾ ಆಂಟಿ, ನೀವು ತುಂಬ ಆ್ಯಕ್ಟಿಂಗ್ ಮಾಡ್ತಿರೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅನ್ನೋದಕ್ಕೆ. ತುಂಬ ಆ್ಯಕ್ಟಿಂಗ್ ಮಾಡ್ತೀರಾ, ತುಂಬ ಓವರ್ ಅಂತ ಅನ್ಸ್ಬಾರ್ದು. ನಮ್ಮ ಯಜಮಾನ್ರು ಗೊತ್ತಾಯ್ತಾ ನೀನೇ ತುಂಬ ಆ್ಯಕ್ಟಿಂಗ್ ಮಾಡೋದು ಈ ಥರ. ನಿಮ್ಮಿಬ್ಬರ ನಡುವೆ ಕಾಲಿಳಿಯೋದೆಲ್ಲ ಇರ್ತಿತ್ತ ನಡುವೆ? ಅಯ್ಯೋ ತುಂಬಾ. ಹಾಗಾಗಿ ನಮ್ಮ ಲೈಫ್ ತುಂಬಾ ಚೆನ್ನಾಗಿ. ನೋಡಿ ಆ್ಯಕ್ಚುಲಿ ಲೋಕೇಶ್ ಸರ್ ನಮಗೆ ತುಂಬ ಕಾಮಿಡಿ ಮಾಡ್ತಾರೆ ಅಂತ ಅನ್ಸೋದೇ ಇಲ್ಲ ಹಿಂಗೆ, ಬಟ್ ಮಾಡ್ತಾರೆ. ಅಯ್ಯೋ ತುಂಬಾ ಮಾಡ್ತಾರೆ ಅವರು. ತುಂಬ ಅತಿ ಅಂದರೆ ಯಾರೊಬ್ರು ಕಲಾವಿದ ಕೇಳೋ ಪ್ರಶ್ನೆ ಇದು, ತುಂಬ ದೊಡ್ಡ ಫ್ಯಾನ್ ಅಂದರೆ ಯಾರು ನಿಮಗೆ? ಯಾರು ಬಂದು ಈ ಮಟ್ಟಕ್ಕೆ ಫ್ಯಾನ್ ಇದ್ದಾರಾ ನನಗೆ ಅಂತ ಯಾವಾಗಲೂ ಅನ್ಸಿದ್ದುಂಟಾ? ಇಲ್ಲಿ ಕೇಳು. ಒಂದ್ಸಲಿ ಇವರು ನಮ್ಮ ಚೆನ್ನ ಇದ್ದಾನಲ್ಲ ರಾಜ್ಕುಮಾರ್ ಅವರ ಬಾಡಿ ಗಾರ್ಡ್ ಅಂತಾನೆ ಹೇಳ್ಬೋದು. ಅವರ ಅಕ್ಕನ ಮದುವೆಗೋ ತಂಗಿ ಮದುವೆಗೋ ಯಾರೋ ಹೋಗಿದ್ವಿ. ಅಲ್ಲಿ ಅಣ್ಣ ಅವರು ಫ್ಯಾಮಿಲಿ ಅಂತೂ ಹೋಗಿರೋ ಸಹಜ. ಅವ್ರು ಹೋದ್ರು, ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ನಾನು ಲೋಕೇಶ್ ಅವರು ಲೇಟಾಗಿ ಹೋದ್ವಿ. ಅಲ್ಲಿ ಹೋದರೆ ರಾಜ್ಕುಮಾರ್ ಅವ್ರ ಜೊತೆಲಿ ಮಾತಾಡ್ತಿದ್ದವರೆಲ್ಲ ನನ್ನ ಹತ್ರ ಬಂದ್ಬಿಟ್ರು ಕ್ರೇಜಿ ಕರ್ನಲ್ಲಿ. ಅದ್ರ ಪ್ರಭಾವ. ವಾವ್ ಅಂತ ಮತ್ತೆ ಅನ್ಸಲ್ವಾ? ಹೌದು ಅಲ್ವಾ? ಆಮೇಲೆ ಇನ್ನೊಂದ್ಸಲಿ ಇದು ಶಾಂತಿ ಕ್ರಾಂತಿ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ, ಆ ಮಕ್ಕಳದ್ದು ಹಾಡು ಅದೆಲ್ಲ. ಅಲ್ಲಿಗೆ ಹೋದ ಕೂಡಲೇ ಅಲ್ಲಿ ಇವನು ಮನು ಇದೆಲ್ಲ ಮಗು, ಅದು 1 ವರ್ಷದ 2 ವರ್ಷದ, ಅದು ಬರ್ತಡೆ ಅಲ್ಲಿ ಇದು ಮಾಡಬೇಕು ಅಂತ ವೀರಸ್ವಾಮಿ ಅವರೆಲ್ಲ ಕರ್ಕೊಂಬಂದ್ಬಿಡು ಅವಳನ್ನು ಅಂತ ಅಂದ್ಬಿಟ್ಟು ಲೋಕೇಶ್ ಅವ್ರಿಗೆ ಹೇಳಿದ್ರು. ನಾನು ಹೋದೆ, ಒಟ್ಟಿಗೆ ಹೋದರೆ ಅಲ್ಲಿ ಲೈನಿಗೆ ನಿಲ್ಸಿರ್ತಾರಲ್ಲ ಹುಡುಗರು, ಅಷ್ಟು ಹುಡುಗರು ಆಂಟಿ ಅಂತ ಅಲ್ಲ. ಆಮೇಲೆ ಮೊದಲು ಕರ್ಕೊಂಡೋಗಲ್ಲ ಕರ್ಕೊಂಡು ಮತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಇದೆರಡೂ ಎಂಥ ಒಂದು ಪ್ರಸಂಗ ಅಲ್ಲ
ಎಷ್ಟು ಖುಷಿ ಅಲ್ಲ. ಯಾರ್ಯಾರಿದ್ರು, ರಜನಿಕಾಂತ್ ಇದ್ದರು, ಇವರು ನಾಗಾರ್ಜುನ ಇದ್ದರು, ಇನ್ಯಾರು ರಮೇಶ್ ಅರವಿಂದ್ ಇದ್ದರು, ರವಿಚಂದ್ರನ್ ಇದ್ದರು. ಎಲ್ಲರೂ ಲೈನ್ಗೆ ನಿಲ್ಲಿಸಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದೇ ಕಷ್ಟ ಅಲ್ವಾ. ಎಷ್ಟು 1,000 ಜನ ಇರಲಿಲ್ವಾ ಅದು, ಹಂಗೆ ಆರಾಮಾಗಿ ಅಲ್ವಾ. ಆಮೇಲೆ ಅಷ್ಟು ಹುಡುಗರು ಆಂಟಿ 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 ಅಂತದ್ದು. ನನ್ನ ಮಗು ಕೇಕ್ ಕಟ್ ಮಾಡೋದಕ್ಕೂ ನಾನು ಇರಲಿಲ್ಲ ಬರ್ತ್ಡೇ. ಆ ಥರ ಫ್ಯಾನ್ ನೀವು ಬೇಡ ಕರ್ಕೊಂಡು ಹೋಗೋ ನೀವು ಆ ಕಾಲಕ್ಕೆ ಲೇಡಿ ಸೂಪರ್ ಸ್ಟಾರ್. ಅಷ್ಟೇ, ಚಿಕ್ಕದೆ ಅಷ್ಟೇ ನಮಗೆ ಒಂದು ಅನುಭವ ವಾವ್ ಅಂತ. ಈಗಿನ ಥರ ಎಲ್ಲ ಕಟ್ಔಟ್ ಸೋಷಿಯಲ್ ಮೀಡಿಯಾದ ಇನ್ನೂ ಭಯಂಕರ ಆಗ್ಬಿಡ್ತಿದ್ರಿ. ಅವಾಗ ಏನೂ ಇರಲಿಲ್ಲ ಅಲ್ವಾ, ಏನೂ ಇರಲಿಲ್ಲ. ಸೊ ಇದೆರಡು ನನ್ನ ಮನಸ್ಸಿಗೆ ತುಂಬ ಒಂದು ಖುಷಿ ಕೊಟ್ಟಂಥದ್ದು. ವಾವ್, ಐ ಆಮ್ ಸಮಥಿಂಗ್ ಇನ್ ಕರ್ನಾಟಕ ಅಂತ. ನೀವು ಈಗ ಬೇರೆಯವ್ರಿಗೂ ಪರಿಚಯ ಇದ್ರಲ್ವ, ತೆಲುಗು, ತಮಿಳು, ಮಲಯಾಳಂ ಇಂಡಸ್ಟ್ರಿಗೆ ಪರಿಚಯ ಇದ್ರಾ? ಇನ್ನೂ ಗೊತ್ತಿಲ್ಲಪ್ಪ ನನಗೆ. ಅದು ಹೆಚ್ಚಲ್ಲಿ ಹೋಗಿಲ್ಲ ಅಥವಾ ಕರೆದಿಲ್ವಾ? ಕರೆದಿಲ್ಲ ಅಲ್ಲ, ನಾನು ಇಲ್ಲೇ ಬ್ಯುಸಿಯಾಗಿದ್ದೆ, ಅಷ್ಟು ಬ್ಯುಸಿಯಾಗಿದ್ದೆ ನಾನು. ನಿಮ್ಗೆ ಟೈಮೇ ಇಲ್ಲ ನಿಮಗೆಲ್ಲ ಬೇರೆ ಎಲ್ಲಿ ಕಡೆ. ಬಟ್ ಆ ಗ್ಯಾಪಲ್ಲಿ ನೀವು ತಮಿಳು, ತೆಲುಗು, ಮಲಯಾಳಂ, ಉರ್ದು ನಾಟಕ ಮಾಡಿದಿರಿ. ಅಲ್ಲ, ಅದು ಮದುವೆಗೆ ಮುಂಚೆ. ಮದುವೆ ಮುಂಚೆ. ಹಂಗ ಮದುವೆ ಮುಂಚೆನ ಅದೆಲ್ಲ. ಬಟ್ ನೋಡಿ, ಇವೆಲ್ಲ ಭಾಷೆ ಬರುತ್ತಾ ನಿಮಗೆ? ಅದೇ ಬರ್ಕೊಳ್ಳೋದು, ತೆಲುಗು ಎಲ್ಲ ಕನ್ನಡದಲ್ಲಿ ಬರ್ಕೋತಾ ಇದ್ದೆ. ಆಮೇಲೆ ತಮಿಳು, ಮಲಯಾಳಂ ಎಲ್ಲ ಕಲಿತೆ ನಾನು. ಮಲಯಾಳಂ ಮಾತಾಡ್ತೀರಾ? ಎಸ್, ಮಲಯಾಳಂ ಮಾತಾಡ್ತೀನಿ. ಮತ್ತು ಬರೆಯೋಕೆಲ್ಲ ಬರ್ತಿತ್ತು ಗೊತ್ತಾ. ನಮಗೆ ಮದುವೆ ಆದಮೇಲೆ ಸಂಪರ್ಕ ಹೊಟ್ಟೋಯ್ತಲ್ಲ, ಹಾಗಾಗಿ. ನಮಸ್ಕಾರ, ನಾನು ಗಿರ್ಜಾ ಲೋಕೇಶ್, ನ್ಯೂಸೋ ಜೊತೆ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಹೋಗಪ್ಪ ಮಲಯಾಳಂ ಹೇಳಿ. ಇವಾಗ ಹೇಳಕ್ಕೆ ಸುಮ್ಮನೆ ಒಂದು ನಿಮ್ಮ ಸ್ಲ್ಯಾಂಗ್ ಒಂದು ಸಣ್ಣಕ್ಕೆ ನನಗೆ ಇವತ್ತರೆಗೂ ಕೇಳಿಸ್ಕೊಳ್ದೇ ಇರೋದು ಇದು. ತಪ್ಪಾದ್ರೆ ಎಲ್ಲ ತಪ್ಪಾದ್ರೆ ಅದು ತಪ್ಪಲ್ಲ, ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ. ನಮಸ್ಕಾರ, ನಾನು ಗಿರ್ಜಾ ಲೋಕೇಶ್. ಮಲಯಾಳಮಲ್ಲಿ ಏನಾರು ಒಂದು ಸುಮ್ಮನೆ ಊಟ ಆಯ್ತಾ, ಏನಾರು ಒಂದು ನಿಮ್ಮದೊಂದು ಡೈಲಾಗ್. ಊಣ ಕಳಿഞ്ഞോ ಅಂದರೆ ಊಟ ಆಯ್ತಾ. ಹಂಗ ಗೊತ್ತೇ ಆಗಲ್ಲ, ಭಯಂಕರ ಕಷ್ಟ, ನಾಲ್ಗೆ ಹೊರಳಲ್ಲ ಮಲಯಾಳಂ, ಅದಕ್ಕೆ ಕೇಳಿದೆ ಅಷ್ಟೇ. ಮಾಡ್ತಾಯಿದ್ದೆ ನಾನು ಫಸ್ಟ್ ಇದರಲ್ಲೇ. ಇಲ್ಲಿ ಕೇಳಿ, ಅದನ್ನು ಒಂದು ಇದು ನಿನ್ನ ಇದಕ್ಕೆ ಜಾಸ್ತಿ ಆಗುತ್ತೋ ಏನೋ ಗೊತ್ತಿಲ್ಲ. ಹೇಳಿ, ನೀವೇನು ಹೇಳಿದ್ರು ಸೂಪರ್. ಇದೆಲ್ಲ ಗಿರ್ಜಮ್ಮ ನೀವು ಹೇಳಿದಿರಲ್ಲ, ಗೂಗಲಲ್ಲಿ ಹುಡುಕಿದ್ರು ಸಿಗಲ್ಲ ಇದೆಲ್ಲ. ಆಮೇಲೆ ಏನೋ ಒಂದು ನಾಟಕ, ಮಲಯಾಳಂ ಫಸ್ಟ್ ನಾಟಕ ಒಪ್ಕೊಂಡೆ. ಕಾಂಪಿಟೇಷನ್ ನಾಟಕ, ಅದು ಇಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಅಲ್ಲಿ ಚಾಮರಾಜಪೇಟೆ, ಅಲ್ಲೇ ಆಯಿತು. ಅಲ್ಲಾದರೆ ಏನು ಅಂದರೆ, ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ, ಅದನ್ನು ನೋಡಿ ಫ್ರೆಂಡಿಗೆ ಸಹಿಸಲ್ಲ. ಅದಕ್ಕೆ ಹೆಂಡತಿ ಮೇಲೆ ಅವನು ಸಂಶಯ ಬರೋಂಗೆ ಫ್ರೆಂಡಿಗೆ ಹೇಳ್ಬಿಡ್ತಾನೆ. ಅವನು ಬಂದು ಒಂದು ಹೊಡಿತಾನೆ, ಅವಳು ಸತ್ತೋಗ್ತಾಳೆ, ಬಿದ್ದೋಗ್ತಾಳೆ. ಇದಿಷ್ಟೇ ಕತೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು ಇವನಿಂದ ಅಂತಂದ್ಬಿಟ್ಟು. ಸೊ ನಾನೇನು ಮಾಡಿದೆ, ನಿಂಗೆ ಗೊತ್ತಲ್ಲ ಸ್ಟೇಜ್ ಎಷ್ಟು ಹತ್ತಿರಕ್ಕಿದೆ ಅಂತ, ಆಡಿಯನ್ಸ್ಗೆ ಹತ್ತಿರಕ್ಕಿದೆ. ಅಲ್ಲಿ ಅದು ಕಾಂಪಿಟೇಷನ್ ಬೇರೆ, ಸತ್ತೋಗ್ಬೇಕಲ್ಲ. ನಾನು ಸತ್ತೋದ್ಮೇಲೆ ಎಷ್ಟೊಂದು ಡೈಲಾಗ್ ಇದೆ ಅವನದು, ಒಂದು 10 ಮಿನಿಟ್ಸ್ ಆದರೂ ಡೈಲಾಗ್ ಇದೆ. ಸೊ ನಾನು ಈ ಕಡೆ ಹಿಂಗೆ ತಿರ್ಕೊಂಬಿಟ್ರೆ ನನ್ನ ಮುಖ ಏನೂ ಕಾಣಲ್ಲ ಅಂದ್ಬಿಟ್ಟು ನಾನು ಸತ್ತೋಗ್ಬಿಟ್ಟು ಹಿಂಗೆ ಈ ಕಡೆ ತಿರ್ಕೊಂಬಿಟ್ಟೆ, ಆಡಿಯನ್ಸ್ ಕಡೆ ತಿರ್ಕೊಂಬಿಟ್ರೆ ಏನಾಯಿತು, ಅವನು ಹೊಸಪ, ಅವನು ಪಾಪ, ಅವನು ಅಯ್ಯೋ ನನ್ನ ಹೆಂಡತಿ ಸತ್ತೋದ್ಲು ಅಂದ್ಬಿಟ್ಟು ಧಪ್ ಅಂತ ನನ್ನ ಮೇಲೆ ಬಿದ್ದ. ಹೆಂಗಾಗ್ಬೇಡ ಬಿದ್ದರೆ, ನಿಂದು ಬಾಡಿ ಎಲ್ಲ ಲೂಸ್ ಮಾಡಿ ಬಿದ್ದರೆ. ಆದರೂ ನಾನೇನೋ ಉಸಿರು ಬಿಡಂಗಿಲ್ಲ, ಬಾಯು ಅನ್ನಂಗಿಲ್ಲ. 10 ನಿಮಿಷ ಮಲ್ಕೊಂಡಿರ್ಬೇಕಲ್ಲ, ಹಿಂಗೆ ಇದ್ದೇನೆ. ಆಮೇಲೆ ಆಕೆ ಅವನು ಈ ಮೈದಾ ಹಿಟ್ಟು ಕಲಿಸ್ತಾನಲ್ಲ, ಹಾಗೆ ನನ್ನನ್ನು ಹಿಂಗೆ ಅಲ್ಲಾಡಿಸಿ ಅವನು ರೋದನೆ ಮಾಡ್ತಾ ಇದ್ದಾನೆ. ನಾನು ಹಂಗೆ ಮಲ್ಕೊಂಡಿದ್ದೀನಿ. ಆಮೇಲೆ ನೋಡಿದ್ರೆ ಏನು ಅಂತ ಅಂದರೆ, ಆ ನಾಟಕಕ್ಕೆ ನನಗೆ ಚಿನ್ನದ ಒಂದು ಪದಕ ಬಂತು. ಮಲಯಾಳಂ ನಾಟಕಕ್ಕೆ. ಏನು ಅಂತಂತಂದರೆ, ಯಾತಕ್ಕೆ ಅಂತಂದರೆ, ಹೆಣ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ. ಅವನು ಹಂಗೆ ಬಿದ್ದು ಒದ್ದಾಡಿ ಹಿಸ್ಕಿ ಎಲ್ಲ ಮಾಡಿದ್ರು. ನಾನು ಸುಮ್ಮನೆ ಹೆಣದ ಪಾತ್ರಕ್ಕೆ ಚಿನ್ನದ ಪದಕ, ಗೌರವ. ಇದು ಹಿಸ್ಟ್ರಿನಲ್ಲಿ ನಿಮ್ಮೊಬ್ಬರಿಗೆ ಹಿಂಗೆ ಸಿಕ್ಕಿರೋದು, ಚಾನ್ಸೇ ಇಲ್ಲ. ಹಂಗೆ ಯಪ್ಪ, ಇದು ಮಲಯಾಳಂ ನಾಟಕದ್ದು ನಂದು ಕತೆ. ನೀವು ರೆಕಾರ್ಡ್ ಬ್ರೇಕಿಂಗ್ ಎಲ್ಲವೂ. ಸೊ ಯಪ್ಪ, ನನ್ನ ತಂಗಿ ಹೇಳ್ತಿದ್ಲು, ಏನೇ ಅವನು ಗೋಧಿ ಹಿಟ್ಟು ಕಲಿಸ್ಬಿಟ್ಟು ಹೊಟ್ಟೆ ಹಿಡ್ಕೊಂಡು ಹಿಂಗೆ ಅಲ್ಲಾಡಿಸಿ. ತಮಿಳು ಬರುತ್ತಲ್ವ ನಿಮಗೆ? ತಮಿಳೆಲ್ಲ ಚೆನ್ನಾಗಿ ಬರುತ್ತೆ, ಈಗಲೂ ಓದ್ತೀನಿ, ಬರೆಯೋಕ್ಕೆ ಬರಿತೀನಿ ಸ್ವಲ್ಪ. ಸೊ ತೆಲುಗು ತೊಂದರೆ ಇಲ್ಲ? ಅಲ್ಲ. ಹಿಂದಿ
ಹಿಂದಿನೂ ಬರುತ್ತೆ. ಆರಾಮ್ ಮಾತಾಡ್ತೀರಿ. ಇಂಗ್ಲೀಷು ಇಂಗ್ಲೀಷ್ ಸ್ವಲ್ಪ 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 ಬರುತ್ತೆ. ಕನ್ನಡ ಅಂತೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಎಸ್ ನೋ ಆಲ್ರೆಡಿ. ಉರ್ದು ಉರ್ದು ಇಲ್ಲ, ಎಲ್ಲಿ ನಮ್ಮ ಸಂಪರ್ಕನೇ ಇಲ್ವಲ್ಲ. ಅಲ್ಲಿ ಶಿವಾಜಿನಗರದಲ್ಲಿದ್ದಾಗ ಸಂಪರ್ಕ ಇತ್ತು. ಇವಾಗ ಎಲ್ಲಿದೆ ಸಂಪರ್ಕ? 30 ವರ್ಷ ಆಯ್ತು ಇಲ್ಲಿ ಬಂದು. ಉರ್ದು ಇಲ್ಲ ಮುಗೀತು. ಇನ್ನು ಇದ್ಬಿಟ್ಟು ಬೇರೆ ಭಾಷೆದವ್ರು ಗೊತ್ತಾ? ಟ್ರೈ ಮಾಡಿದ್ದೀರಿ ಯಾವತ್ತಾರು? ಇಲ್ಲಪ್ಪ. ಏನಾದ್ರು ಕ್ರೇಜ್ ಇರ್ತಾರೆ, ಸೀರೆ ಕಲೆಕ್ಷನ್, ಆಭರಣ, ಇಲ್ಲ, ಓಡಾಡೋದು, ತಿರ್ಗೋದು, ಇಲ್ಲ, ಅಥವಾ ಊಟ ತಿಂಡಿ ಮಾಡೋದು, ಉಳ್ಕೊಂಡೋಗಿ ಆ ಜಾಗದಲ್ಲಿ ಹೋಗ್ತೀನಿ ಇಲ್ಲ, ಎಂಥದ್ದು ಇಲ್ಲ. ಆಸೆನೇ ಇಲ್ಲದೆ ಇರೋವಂಥದ್ದು, ಕೆಲಸ ಮಾಡುವಂಥದ್ದು ಅಷ್ಟೇ ನನಗೆ ಗೊತ್ತಿರೋದು. ಕೆಲಸ ಒಂದೇ ನಂಗೆ ಗೊತ್ತಿರೋದು, ಬೇರೆ ಏನೂ ಇಲ್ಲ. ಅದು ಹಾಕ್ಕೋಬೇಕು, ಇದು ಹಾಕಬೇಕು, ಆ ಒಡವೆ ಹಾಕೋಬೇಕು, ಈ ಒಡವೆ ಹಾಕೋಬೇಕು, ಹಾಗೆ ಎಂಥದ್ದು ಇಲ್ಲ. ಇಲ್ಲ ಮನೆಗಳು ಕಟ್ಟಿಸ್ಕೋಬೇಕು, ನೀನು ಹೇಳ್ದಲ್ಲ ಕಾರ್ಗಳಲ್ಲಿ ಈ ಥರ ಇರಬೇಕು. ಅಯ್ಯೋ, ನಾನು ಒಂದು ಒಳ್ಳೆ ಕಾರಲ್ಲಿ ಕೂತ್ಕೊಂಡ್ರೆ, ಅಯ್ಯೋ ನಾನು ಈ ಕಾರಲ್ಲಿ ಕೂತ್ಕೊಂಡ್ರೆ ಪಾಪ ಇಲ್ಲದೇ ಇರೋರು ನನ್ನ ನೋಡಿ ಬೇಜಾರು ಮಾಡ್ಕೊತಾರಲ್ವಾ ಅಂತ ಹಂಗೆಲ್ಲ ಯೋಚನೆ ಮಾಡ್ತೀರಾ ನೀವು? ಎಸ್, ಹಂಗೆಲ್ಲ ಮಾಡ್ತೀನಿ. ಅದಕ್ಕೆ ನನಗೆ ಈ ಕ್ಯಾಬಲ್ ಬರೋದಕ್ಕೆ ನನಗೇನು ಬೇಜಾರೇ ಆಗಲ್ಲ. ಅಂದರೆ ನೀವು ಚೆನ್ನಾಗಿ ಕಾಣಿಸ್ಕೊಂಡಾಗ ಇಲ್ಲದೇ ಇದ್ದವ್ರು ನನ್ನ ನೋಡಿದ್ರೆ ಅಲ್ವಾ, ಹಂಗಂತ ಎಲ್ಲ ಬೇಜಾರಾಗತ್ತೆ ನನಗೆ. ಅಮ್ಮ ಇದೆಲ್ಲ ತುಂಬ ಅಪರೂಪ ಯೋಚನೆ ಮಾಡೋರು ನಿಮ್ಮ ಲೆವೆಲಲ್ಲಿ ಇರೋರೆಲ್ಲ. ಹೌದಾ? ಯಾರು ಯೋಚನೆ ಮಾಡ್ತಾರೆ ಹಿಂಗೆ? ಹೌದಾ? ಬಿಕಾಸ್ ಯಾವಾಗಲೂ ತೋರ್ಪಡಿಸುವಿಕೆ ಜಾಸ್ತಿ ಆಗುತ್ತೆ. ನಾವು ಹೆಂಗಿದೀವಿ ಗೊತ್ತಾ, ನಮ್ಮ ಸ್ಟೇಟಸ್ ಗೊತ್ತಾ? ಇಲ್ಲಪ್ಪ, ಅದೇನೋ ನಂಗೆ ಗೊತ್ತಿಲ್ಲ, ಅದೆಲ್ಲ ಏನೂ ಗೊತ್ತಿಲ್ಲ ನನಗೆ. ನಾನೊಂದು ಸಾಮಾನ್ಯ ಮನುಷ್ಯಳು ಅಷ್ಟೆ, ಕೇವಲ ಮನುಷ್ಯಳು. ನೋಡಿ, ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ನಾವು ಚೆನ್ನಾಗಿ ಓಡಾಡಿದ್ರೆ ಇಲ್ಲದೇ ಇರೋರು ಬೇಜಾರಾಗುತ್ತೆ ಅಂತ ನಾನು ಹಂಗಿಲ್ಲ ಅನ್ನೋದು ಅಮ್ಮನ ಕಲ್ಪನೆ. ಹೌದು, ಅದಂತೂ ಇದೆ ನೋಡಿ. ಆಮೇಲೆ ಇನ್ನೊಂದೇನು, ಎಲ್ಲ ಚೆನ್ನಾಗಿ ಹಾಕೊಂಡ್ಬಂದಿರ್ತಾರಲ್ಲ, ಇವಾಗ ನಾನು ಹಾಕೊಂಡು ಹೋಗಿರಲ್ಲ, ಎಲ್ಲ ಅಷ್ಟು ದೊಡ್ಡ ಸರ, ಅದು ಬರೀ ವಜ್ರದಲ್ಲೇ ಇರ್ತಾರಲ್ಲ, ಅವಾಗ ನಾನು ತುಂಬ ಸಿಂಪಲ್ಲಾಗಿ ಹೋಗ್ತೀನಿ, ತುಂಬ ಸಿಂಪಲ್ಲಾಗಿ. ಅಲ್ಲ, ಯಾಕೆಂದರೆ ಸಿಂಪಲ್ ಆಗಿದ್ದಾಗ ಅವಾಗ ನೀನು ಎದ್ದು ಕಾಣ್ತೀಯ ಅಲ್ವಾ? ಇದೊಂದು ವಿಷಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ ಅಲ್ವಾ? ನೀನು ತುಂಬ ಸಿಂಪಲ್ ಆಗಿದೆ, ಅಯ್ಯೋ ಸಿಂಪಲ್ ಆಗಿರೋ ಎಷ್ಟು ಚೆನ್ನಾಗಿದ್ದಾರೆ ಇವರು, ಸಿಂಪಲ್ ಆಗಿ ಇರೋದ್ರಲ್ಲೂ ಒಂದು ಚಂದ ಇದೆ ಅಲ್ವಾ ಅಂತ ತುಂಬ ಚೆನ್ನಾಗಿ ಗೊತ್ತು. ಇಂಥವ್ರ ಮನೇಲಿ ಈ ಥರ ಇದೆ, ಇದಿದೆ, ಇವರೆಲ್ಲ ಹಿಂಗೆ ಬರ್ತಾರೆ, ಬೇಡ ನಾವು ಹಾಕೊಂಡೋದ್ರೆ ಅದರಲ್ಲಿ ಏನು ಮಜಾ ಇರಲ್ಲ ಅಂತ ಅವಾಗ ತುಂಬ ಸಿಂಪಲ್ಲಾಗಿ ಹೋಗ್ತೀವಿ. ಕನ್ನಡದ ಒಂದು ಹಾಡು ಟ್ರೆಂಡಿಂಗ್, ಅದು ನೀವು ಸೂಟ್ ಆಗ್ತೀರಾ ಅದಕ್ಕೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಹೌದು, ನೀವು ಹಂಗಿದ್ದೀರಾ ಅಲ್ವಾ? ನೆಮ್ಮದಿ ಅದೆಲ್ಲ ಇದೆ. ನನಗೆ ಗಿರಿಜಮ್ಮ ಯಾಕೆ ಇನ್ನೂ ಸ್ಪೆಷಲಾಗಿ ಕಾಣಿಸ್ತಾರೆ ಅಂತಂದರೆ, ಒಂದು ನಿಮ್ಮ ಸಿನಿಮಾ ಜೀವನ, ನಿಮ್ಮ ಕಲಾ ಜೀವನ, ನಿಮ್ಮ ಕುಟುಂಬ, ಇದನ್ನು ಹೊರತುಪಡಿಸಿ ನೀವು ಕುಟುಂಬ, ಅಮ್ಮ ಬರೀ ನಿಮ್ಮ ಮನೆಗೆ ಮಾತ್ರ ಇಲ್ಲ, ಇಂಡಸ್ಟ್ರಿಯ ಅಥವಾ ಯಾರು ಸೋತಿದ್ದಾರೆ, ಯಾರು ಬಲಹೀನರಾಗಿದ್ದಾರೆ, ಅಥವಾ ಯಾರು ಒದ್ದಾಡ್ತಿದ್ದಾರೆ ಅವರಿಗೆ ಆಶ್ರಯದ ಅಮ್ಮ ಆಗ್ಬಿಟ್ರಿ ನೀವು. ಅಲ್ಲ, ಆಗಬೇಕು ಅಂತ ಆಸೆ, ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿಲ್ಲ. ಅಥವಾ ಆ ಪ್ರಯತ್ನದಲ್ಲಿ ನಿಮ್ಮ ಪಾಲು ಹೆಚ್ಚಿದೆ ಅನ್ಸುತ್ತೆ ನನಗೆ. ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಅದಕ್ಕೆ ನಾನು ಅದೇ ಹೇಳಿದ್ನಲ್ಲ, ಇವಾಗ ನಾನು ಯಾಕೆ ಕೆಲಸ ಮಾಡಬೇಕು ಅಂತಂದರೆ ಅವ್ರಿಗೆಲ್ಲನೂ ನಾನು ನೋಡ್ಕೋಬೇಕು, ಯಾರು ಇಲ್ವೋ ಅವ್ರಿಗೆ ನಾನು ಸಹಾಯ ಮಾಡ್ಬೋದು ಅನ್ನೋದಷ್ಟೇ. ನನ್ನ ಮಗ ಯಾವತ್ತೂ ಹೇಳಿಲ್ಲ, ಅಮ್ಮ ಸುಮ್ಮನೆ ಆರಾಮಾಗಿ ರೆಸ್ಟ್ ತಗೊಂಡು ಮನೇಲಿ ಖುಷಿಯಾಗಿರಮ್ಮ. ಅದೇ, ಇಲ್ಲ ನೀನೇನೋ ಮಾಡಬೇಕು ಅಂತಿದ್ಯಾ ಮಾಡು ಅಂತ ಹೇಳ್ತಾರೆ. ನನ್ನ ಮಗನಿಗಿಂತ ನನ್ನ ಸೊಸೆ, ಅಯ್ಯೋ ಅವ್ರು ಮನೇಲಿ ಕೂತ್ಕೊಂಡಿದ್ದು ಏನು ಮಾಡಬೇಕು, ಅವರು ಮಾಡಲಿ ಬಿಡಿ, ಆರಾಮಾಗಿ ಮಾಡಿ ಹೋಗಿ, ನಾನು ಮನೆ ನೋಡ್ಕೋತೀನಿ ಅಂತ ಅವಳು ಮನೆ ನೋಡಿಕೊಂಡು ನನ್ನನ್ನು ಹೊರಗಡೆ ಕಳಿಸ್ತಾಳೆ. ಸೊ ಯಾಕೆ ಥಾಟ್ ಬಂತು ಅಮ್ಮ ನಿಮಗೆ? ಲೋಕೇಶ್ ಅವ್ರಿಗೂ ಇತ್ತು ಅಂತ ಅನ್ಸುತ್ತೆ. ನಮ್ಮ ಜಮೀನಿತ್ತು, ರಾಜ್ಕುಮಾರ್ ಅವ್ರ ಪಕ್ಕದಲ್ಲೇ ಜಮೀನು ನಮ್ಮದು ಇತ್ತು. ಆಗ ಅವರು ಅಲ್ಲಿ ಒಂದು ಇದು ಇಂಥ ಕಲಾವಿದರಿಗೇನೆ, ಬೇರೆ ಯಾರಿಗೂ ಅಲ್ಲ, ಕಲಾವಿದರು ಯಾರೋ ವಯಸ್ಸಾದವರು, ಅವರ ಒಂದು ಇದನ್ನು ಬಳಸ್ಕೊಂಡು, ಅಂದರೆ ಅವರ ಅನುಭವ, ಅವರು ಏನು ಟೀಚ್ ಮಾಡ್ತಾರೆ, ಮಾಡ್ಬೋದು. ಇವಾಗ ನೀನು ಹೇಳ್ತೀಯಲ್ಲ, ಹೇಳ್ಕೊಡ್ಬೇಕು ಅಂದರೆ ಅದನ್ನು ಮಾತಾಡಿ, ಇದನ್ನು ಮಾತಾಡಿ, ಒಂದು ಡೈಲಾಗ್ ಮಾತಾಡಿ ಅಂತ, ಅದೆಲ್ಲ ನನಗೆ ಬರಲ್ಲ, ಹಿಂದಿನವ್ರಿಗೆ ಬರುತ್ತೆ. ಇವಾಗ ನಮ್ಮ ದೊಡ್ಡಣ್ಣ ಇದ್ದಾರಲ್ಲ, ಅವ್ರು ಒಂದು ಡೈಲಾಗ್ ಮಾತಾಡಿ ಅಂದರೆ ಅವ್ರ ಕನ್ನಡ ಏನು ಸ್ಪಷ್ಟವಾಗಿರುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅವ್ರಿಗೆ ಪಾಪ ಅವ್ರಿಗೆ ಸಿಕ್ಕಿರೋ ಪಾತ್ರಗಳು ಆ ಥರದ್ದಲ್ಲ ಅಲ್ವಾ, ಆ ಥರದ್ದಲ್ಲ. ಅದು ಅವರು ಒಂಥರ ತುಂಬ ಒಳ್ಳೆ ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಆ ಥರ ಅದನ್ನೆಲ್ಲ ನಾವು ಗಳಿಸ್ಕೋಬೇಕಲ್ವಾ, ಮುಂದಿನ ಪೀಳಿಗೆಗೆ ಕೊಡಬೇಕಲ್ವಾ. ಈ ಥರನೂ ಕನ್ನಡ ಇದೆ, ಈ ಥರನೂ ಎಷ್ಟು ಚೆನ್ನಾಗಿದೆ ನಮ್ಮ ಭಾಷೆ, ಸಮೃದ್ಧಿಯಾಗಿದೆ ಅನ್ನೋದನ್ನೇ ಹೇಳ್ಕೊಡ್ಬೇಕಲ್ವ. ಅದನ್ನೆಲ್ಲ ಇಟ್ಕೊಂಡು, ಅವರನ್ನೆಲ್ಲ ಇಟ್ಕೊಂಡು ಅವರಿಂದ ನಾವು ಗಳಿಸ್ಕೊಡೋಣ, ಹೇಳ್ಕೊಡೋಣ ಮಕ್ಕಳಿಗೆ ಅಂತ ಆ ಥರ ಆಸೆ ಲೋಕೇಶ್ ಅವ್ರಿಗಿತ್ತು. ಆಮೇಲೆ ಅವರು ಫ್ರೆಂಡ್ಸ್ ಹತ್ರ ಹಂಚ್ಕೋತಾರಲ್ವ, ನನ್ನ ಹತ್ರ ಹೇಳ್ತೀವಲ್ವ, ಹೀಗಿದೆಪ್ಪ ಏನು ಮಾಡೋದು ಅಂತ ಅವಾಗ ಹೇಳ್ಕೊಡ್ಬೇಕು ಅಂತಂದಾಗ
ಅವಳು ಬೇಡ ಬೇಡ ನೀನು ಅದೆಲ್ಲ ಮಾಡಬೇಡ, ನೀನು ಹಾಗೆ ಮಾಡಿದ್ರೆ ಅವರಿಂದ ನೀನು ಬದುಕ್ತಾ ಇದ್ದೀಯಾ ಅಂತ ಅನ್ಕೋತಾರೆ ಅಂತ. ಈ ಥರ ಎಲ್ಲಾದರೂ ಒಂದು ಬರುತ್ತಾ? ಅವರಿಂದ ನಾವು ಬದುಕೋದು, ನಾವು ಅವ್ರಿಗೆಲ್ಲ ಅಲ್ಲ ಇರ್ಬೋದು, ಅವರಿಂದ ಗಳಿಸ್ಕೊತೀವಲ್ವ ಎಷ್ಟೊಂದು, ಅವ್ರನ್ನ ನೆಮ್ಮದಿಯಾಗಿ ನೋಡ್ಕೋತೀವಲ್ವ ನಾವು, ಅವರಿಂದ ಕಳಿಸ್ತೀವಿ. ಅವ್ರು ಏನೇನು ಗೊತ್ತೋ ಅವ್ರಿಗೆ, ಇವಾಗ ಒಂದು ಕಂದ ಪದ್ಯ ಹಂಗಂದ್ರೆ ಏನು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೋದಲ್ವ ಅಲ್ವಾ, ಆ ಥರ ಎಲ್ಲ ಮಾಡಬೇಕು ಅಂತ. ಸೊ ಯಾವಾಗ ಹಂಗಂತೂ ಅವ್ರಿಗೆ ಅದ್ರ ಮೇಲೆ ಬಿಟ್ಬಿಟ್ರು ಆಸೆ ಬಿಟ್ಬಿಟ್ರು. ಆಮೇಲೆ ಅದನ್ನು ನಾನು ಮುಂದುವರ್ಸ್ಕೊಂಡು ಹೋದೆ. ಈ ಥರ ಆದರೂ ಮಾಡ್ತೀನಿ ನಾನು, ಅವರಿಂದ ಯಾರಿಂದ ಏನೂ ಗಳಿಸ್ಕೊಳ್ಳೋದು ಬೇಡ, ನಾನೇನು ಗಳಿಸಿದ್ದೀನಿ ಅದನ್ನು ಅವ್ರಿಗೆ ಕೊಡ್ತೀನಿ ಅಂದ್ಬಿಟ್ಟು ನಾನು ಆಮೇಲೆ ಮಾಡೋಕ್ಕೆ ಶುರು ಮಾಡಿದ್ದೆ. ನೋಡಿ, ಯಾರಿಗೆ ಏನೇನು ನೋವು ಆಯಿತು, ಯಾರೋ ಅಸಹಾಯಕರಾಗ್ಬಿಟ್ರು ಅಂದಾಗ ಅಲ್ಲಿ ಗಿರಿಜಮ್ಮ ಇರ್ತಾರೆ ಅಂತೆ. ನೋಡಿ, ನಿಮ್ಮ ಕೈ ಯಾವಾಗಲೂ ಹಿಂಗೆ ಇಲ್ವೇ ಇಲ್ಲ, ಹಿಂಗೆ ಇರುತ್ತೆ ಅವಾಗ. ಹೌದು ಅದು ಕೊಟ್ಟಿದ್ದಾನಲ್ಲಪ್ಪ ಪರಮಾತ್ಮ, ಅವನಿಗೆ ನಾನು ಥ್ಯಾಂಕ್ಸ್. ಅದು ನಾನು ಕೊಡೋಕ್ಕೆ ಯಾರು ನಾನು. ಅಮ್ಮ, ಸಿನಿಮಾ ಜಗತ್ತಲ್ಲಿ ಅಥವಾ ಕಲಾ ಜಗತ್ತಲ್ಲಿ 40-50 ವರ್ಷ ಸೇವೆ ಸಲ್ಲಿಸಿ ನೋಡುಗರನ್ನು ರಂಜಿಸಿ ಖುಷಿಪಡಿಸಿರುವಂಥ ಆ ಕಲಾವಿದರು ವಯಸ್ಸಾದ ಕೂಡಲೇ ಹಲವಾರು ಕಾರಣಗಳಿಗೆ ಒದ್ದಾಡ್ಬಿಡ್ತಾರೆ. ಹೆಂಗನ್ಸುತ್ತಮ್ಮ ಅವಾಗ ನಿಮಗೆ? ತುಂಬಾ ಕಷ್ಟ ಆಗುತ್ತೆ. ನಾನು ಒಂದು ಕಲಾವಿದೆ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಏನು ನಮ್ಮ ನೋಡ್ಕೊಳ್ಳೋಕ್ಕೆ ನಾವು ಕೆಲಸ ಮಾಡಿದ್ದಕ್ಕೆ ನೀವು ಹಣ ಕೊಟ್ಟಿದ್ದೀರಾ, ಅಲ್ಲಿಗೆ ನಿನ್ನ ಸಂಬಂಧ ಮುಗ್ದೋಯ್ತು, ನೀವು ಕೊಡಲೇಬೇಕು ಅಂತ ಅಲ್ಲ. ನಾನು ಕಷ್ಟದಲ್ಲಿದ್ದಾಗ ನೀನು ಬಂದು ನೋಡ್ಕೊಳ್ಳೋದು ನಿನ್ನ ಒಂದು ಕರ್ತವ್ಯ ಆಗಿರುತ್ತೆ. ಅಂದರೆ ನೀನು ಒಂದು ಒಳ್ಳೆ ಪೊಸಿಷನ್ಲಿದೆಯಾ ಅಂತ ನಾನು ಹೇಳಿದೆ. ಇವಾಗ ನಾನು ಒಳ್ಳೆ ಪೊಸಿಷನ್ಲಿದ್ದೀನಿ ಅಂದಾಗ ನಾನು ಯಾಕೆ ನಿನಗೆ ಸಹಾಯ ಮಾಡಬಾರ್ದು ಅಲ್ವಾ? ಅಷ್ಟೇ. ನಿಮ್ಮ ಸಂಬಂಧ ನೀನು ಕೊಟ್ಟೆ, ನಾನು ತೊಗೊಂಡೆ, ಅಷ್ಟೇ, ಮುಗ್ದೋಯ್ತು ಬಿಡು ಅನ್ನೋದಲ್ಲ ಅಲ್ವಾ? ಕೊನೆಯವರೆಗೂ ಇರಬೇಕು. ಅವರು ನನ್ನ ಜೊತೇಲಿ ದುಡ್ದವರು, ಅವ್ರು ಚೆನ್ನಾಗಿರಬೇಕು. ಹಾಗಂತ ಹೇಳ್ಕೊಂಡವರು ಒಬ್ಬರೇ ನನಗೇನು ಕಷ್ಟ ಇಲ್ಲ ಅಂತ. ಅಕ್ಕಿ ಚೆನ್ನಬಸಪ್ಪ ಅಂತ ಗೊತ್ತಾ ನಿಮಗೆ? ಎಲ್ಲೋ ಕೇಳ್ದಂಗಿದೆ, ಬಟ್ ನಾನು ನೋಡಿಲ್ವಾ? ಇದು ಗಿರೀಶ್ ಅವರ ಫಿಲ್ಮಲ್ಲಿ, ಗಿರೀಶ್ ಕಾಸರವಳ್ಳಿ ಅವ್ರ ಫಿಲ್ಮಲ್ಲಿ ಮಾಡಿದ್ದಾರೆ ಅಕ್ಕಿ ಚೆನ್ನ. ಇತ್ತೀಚೆಗೆ ಅವರ ಕೂರ್ಮ ಅವತಾರ ಅದೆಲ್ಲ ನೋಡಿದಾಗ ಜ್ಞಾಪಕ ಬಂತು. ಅವ್ರನ್ನ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೆ. ಮಂತ್ಲಿ ಅಂದರೆ ಇಷ್ಟು ಅಂತ ಕೊಡ್ತಿದ್ದೆ ಅವ್ರಿಗೆ. ಒಂದು ಮನೆ ಕಣ, ನಾವು ಕೂತಿದ್ದೀವಲ್ಲ, ಇಷ್ಟೇ ಮನೆ, ಅವರಿದ್ದ ಜಾಗ ಅಷ್ಟೇ. ಇಲ್ಲೊಂದು ಬಚ್ಚಲಿರೋದು, ಇದು ಅಡುಗೆ ಮನೆ, ಅಲ್ಲೇ ಮಲ್ಕೋತಾಯಿದ್ರು, ಸ್ನಾನಗಿನ್ನ ಅಲ್ಲಿ ಮಾಡ್ಕೋತಾಯಿದ್ರು. ಅವ್ರ ಹೆಂಡತಿ ಅವರೆಲ್ಲ ಇದ್ದರು. ಅವರು ಇಂಥ ಆರ್ಟಿಸ್ಟು ಗೊತ್ತಾ ಆ ವ್ಯಕ್ತಿ. ಅವ್ರನ್ನೆಲ್ಲ ನೋಡಿದ್ರೆ ನಾವೇನು ಅಂತ. ಯಾಕೆ ಅವರೆಲ್ಲ ಹಂಗೆ ಸೆಟ್ಲ್ ಆಗಲ್ಲ ಅಂತಂದರೆ ಸೆಟ್ಲ್ ಆಗೋಕ್ಕೆ ಸಾಧ್ಯ ಇಲ್ಲ ಗೊತ್ತಾ? ನಮಗೆ ಕೊಡ್ತಾ ಇದ್ದಿದ್ದ ಹಣದಲ್ಲಿ ನಮಗೆ ಸೆಟ್ಲ್ ಆಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಲೋಕೇಶ್ ಅವರೇನೋ ಸ್ವಲ್ಪ ಮಾಡಿಟ್ಟಿದ್ದಕ್ಕೆ, ನನ್ನ ಮಗ ದುಡಿತಾ ಇದ್ದಿದ್ದಕ್ಕೆ ನನಗೂ ಹಣ ಸಿಕ್ತು ಇಲ್ಲ ಅಂತ. ಆಮೇಲೆ ನಾನು ಚೆನ್ನಾಗಿ ದುಡಿಯೋಕ್ಕೆ ಶುರು ಮಾಡಿದೆ ಅವಾಗ. ಸೊ ನನ್ನ ಹಣನೇ ನಾನು